ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕೆಲವೊಂದು ನಿರ್ಧಾರಗಳು ನಮ್ಮ ಕೈಯಲ್ಲೇ ಇರುತ್ತೆ. ಅದರಿಂದ ಅದೃಷ್ಟ ಸಿಗುತ್ತೋ ಗೊತ್ತಿಲ್ಲ ನಮ್ಗೆ. ಆದ್ರೆ ಅದೃಷ್ಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅದ್ ನಮ್ ಕೈಯಲ್ಲಿ ಇರಲ್ಲ. ನಿರ್ಧಾರಗಳು ಮಾತ್ರ ನಮ್ ಕೈಯಲ್ಲಿರುತ್ತೆ. ಹಾಗಾಗಿ ಯಾವುದೇ ಒಂದು ವಿಷಯದಲ್ಲಿ ಯೋಚನೆ ಮಾಡ್ಬಿಟ್ಟು ನಿರ್ಧಾರ ಮಾಡಿ ಅಂತ ಹೇಳ್ತೀನಿ. ಇದು ಹೇಳ್ತಾ ವ್ಲಾಗ್ನ ಶುರು ಮಾಡಿದೀನಿ ನಾನು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಆಗೋ ಅನುಭವಗಳು ಪ್ರತಿಯೊಂದು ಕೂಡ ಯಾವ ವಿಶ್ವವಿದ್ಯಾನಿಲಯ ಕೂಡ ಕಲಿಸೋಲ್ವಂತೆ. ಅಷ್ಟು ಜೀವನದಲ್ಲಿ ನಾವು ಅಷ್ಟು ಚೆನ್ನಾಗಿ ಎಲ್ಲಾ ಅನುಭವಗಳನ್ನು ನಾವು ಕಲಿತೀವಿ. ಕಷ್ಟ, ಸುಖ, ದುಃಖ, ನೋವು ಎಲ್ಲಾನು ಪ್ರತಿಯೊಂದು. ಈ ಪಾಠಗಳನ್ನ ಎಲ್ಲೂ ಕೂಡ ಕಲಿಯೋದಿಕ್ಕಾಗಲ್ಲ, ಜೀವನದಲ್ಲಿ ಬಿಟ್ರೆ ಮಾತ್ರ. ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ. ಬನ್ನಿ, ವ್ಲಾಗ್ನ ಫುಲ್ ಖುಷಿಯಾಗಿ ಸ್ಟಾರ್ಟ್ ಮಾಡಿದೀನಿ. ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ ಆಸ್ ಯೂಶುವಲ್ ಆಗಿ. ತಿಂಡಿಗೆ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಹಾಗಾಗಿ ಸಬಾಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲಾನು ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು 2-3 ಸಲ ಕಟ್ ಮಾಡ್ಕೊಂಡು ಹಾಕೋತೀನಿ. ಇನ್ನು ರಾಗಿ ರೊಟ್ಟಿ ರೆಸಿಪಿ ಮಾಡೋದು ನಾನು ಸುಮಾರು ಸಲ ತೋರ್ಸಿದೀನಿ. ಇದೇ ತರನೇ ಅಕ್ಕಿ ರೊಟ್ಟಿಗೂ ಕೂಡ ಏನೇನ್ ಹಾಕೋಬಹುದು ಅಂತಾನು ಹೇಳಿದೀನಿ. ಇದೇ ಹಾಕೋಬೇಕು ಅಂತ ಏನಿಲ್ಲ. ನಿಮ್ಗೆ ಇಷ್ಟ ಆಗಿರೋದು ಸೊಪ್ಪುಗಳನ್ನೆಲ್ಲ ನೀವು ಹಾಕೋಬಹುದು. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಪ್ರತಿಯೊಂದು. ಇನ್ನು ರೊಟ್ಟಿಗೆ ಈ ತರ ಚಿಕ್ಕದಾಗಿ ಕಟ್ ಮಾಡಿದ್ರೇನೆ ಸಖತ್ತಾಗಿರುತ್ತೆ. ತಟ್ಟೋದಿಕ್ಕಾಗಿರ್ಬೋದು, ತಿನ್ನೋದಿಕ್ಕಾಗಿರ್ಬೋದು, ನೋಡೋದಿಕ್ಕಾಗಿರ್ಬೋದು. ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಚಿಕ್ಕದಾಗಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವ್ಲಾಗ್ ಫುಲ್ ನೋಡಿ. ಸ್ವಲ್ಪ ಹಳೆ ಮೆಮೊರೀಸ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅಂಡ್ ರೊಟ್ಟಿಗೆಲ್ಲಾನು ನಾನು ಕಡಲೆಬೇಳೆ, ಒಂದ್ ಸ್ವಲ್ಪ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಸಬಾಕ್ಸಿ ಸೊಪ್ಪು ಇಷ್ಟನ್ನು ನಾನು ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡ್ತಾ ಇದ್ದೀನಿ. ಚಟ್ನಿ ಅಂದರೆ ಬದನೆಕಾಯಿ ಟೊಮೆಟೊ ಹಾಕ್ಬಿಟ್ಟು ಚಟ್ನಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೂ ಆಗುತ್ತೆ, ಎರಡಕ್ಕೂ 2 in 1 ಅಂತ. ಇಬ್ಬರು ಕಮೆಂಟ್ಸಲ್ಲಿ ಕೇಳಿದ್ರಿ ಸಬ್ಸ್ಕ್ರೈಬರ್ಸು, ನಮ್ಮ ಮಗಳಿಗೆ ಹೇಳ್ಸಿ ಅಂತ. ಹೇಳಮ್ಮ, ಹಾಯ್ ದಿಶು. ಸರಿಯಾಗಿ ಹೇಳು, ಹಾಯ್ ದಿಶು. ಸರಿಯಾಗಿ ಹೇಳು, ಹಾಯ್ ಸೋನಮ್. ಅಲ್ಲಿ ನೋಡ್ಕೊಂಡು ಹೇಳು, ಹಾಯ್ ಅಂತ ಹೇಳು. ಹಾಯ್ ದಿಶು. ಹಾಯ್ ಸೋನಮ್. ಅವಳಿಗೆ ನಾಚಿಕೆ ಹೇಳಕ್ಕೆ ಅಲ್ವಾ ನಿಶಿ? ಇವಳಿಗೂ ಆ್ಯನ್ಯುವಲ್ ಡೇ ಇದೆ, ಅವ್ರ ಅಣ್ಣಂಗೂ ಆ್ಯನ್ಯುವಲ್ ಡೇ ಇದೆ. ಬಟ್ ಅವ್ರ ಅಣ್ಣಂಗೆ ಡೇಟ್ ಫಿಕ್ಸ್ ಆಗಿದೆ ಆಲ್ರೆಡಿ ಈ ಮಂತೆ. ಇವಳಿಗೆ ಗೊತ್ತಿಲ್ಲ, ಇನ್ನೂ ಫಿಕ್ಸ್ ಆಗಿಲ್ಲ. ಮೇ ಬಿ ನೆಕ್ಸ್ಟ್ ಮಂತು ಅನಿಸುತ್ತೆ, ಗೊತ್ತಿಲ್ಲ. ಇದ್ರೂ ಈ ಮಂತಲ್ಲೇ ಇರ್ಬೋದು. ಇನ್ನ ರೊಟ್ಟಿಗೆ ಚಟ್ನಿ ಮಾಡೋದಕ್ಕೆ ನಾನು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಇದೇ ಸೂಪರ್ ಕಾಂಬಿನೇಷನ್. ಇಲ್ಲ ಅಂದ್ರೆ ಕಾಯಿ ಚಟ್ನಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಎರಡೂ ಚೆನ್ನಾಗೇ ಇರುತ್ತೆ. ಹಾಗೆ ಇಲ್ಲಿ ರೊಟ್ಟಿ ಕೂಡ ತಟ್ತಾ ಇದ್ದೀನಿ. ಸ್ವಲ್ಪ ಬಾಕ್ಸಿಗೆ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ನಾನು ಹಾಟ್ ಬಾಕ್ಸಿಗೆ ಇಡ್ತೀನಿ, ನಾನ್ ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ತಿನ್ನೋದಿಕ್ಕೆ ಅಂತ. ಅಷ್ಟನ್ನು ಒಂದಿಷ್ಟು ಬೇಕಾಗುತ್ತಲ್ಲ ಬಾಕ್ಸಿಗೆ, ಮತ್ತೆ ತಿಂಡಿ ತಿನ್ಕೊಂಡು ಹೋಗೋದಿಕ್ಕೆ. ಅಷ್ಟನ್ನು ತಟ್ಬಿಟ್ಟು ಬಾಕ್ಸಿಗೆಲ್ಲ ಪ್ಯಾಕ್ ಮಾಡ್ಬಿಟ್ಟು ನಾನು ಒಂದ್ ಸ್ವಲ್ಪ ಹಾಟ್ ಬಾಕ್ಸಿಗೆ ಕೂಡ ಎತ್ತಿಟ್ಬಿಡ್ತೀನಿ. ಈ ತರ ಓಲ್ಡ್ ಮೆಮೊರೀಸ್ ಶೇರ್ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಆಗ್ತಿದ್ಯಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಯಾವ್ದು ಓಲ್ಡ್ ಫೋಟೋ ಮೆಮೊರೀಸ್ ಎಲ್ಲ ಇರುತ್ತಲ್ಲ, ಯಾವ್ದು ಶೇರ್ ಮಾಡ್ಕೋಬೇಕು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾನು ಅದನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಆಫೀಸ್ ಮುಗಿಸ್ಕೊಂಡು ಬಂದೆ. ಇವತ್ತು ಸಂಜೆ ದೀಪ ಹಚ್ತಾ ಇದ್ದೀನಿ ನಾನೇ. ಇನ್ನೆಲ್ಲ ಶಿಖ ಕೂಡ ನನ್ ಮುಂದೆ ಕುತ್ಕೊಂಡ್ಬಿಡ್ತಾಳೆ, ನಾನು ಹಚ್ತೀನಿ ಅಮ್ಮ ಅಂತ. ನಾನ್ ದೀಪ ಹಚ್ಚಿದ್ರೆ ಅವಳು ಊದ್ಗಡ್ಡಿಲಿ ಹಚ್ಬೇಕು. ಅವಳಿಗೆ ಅದೇ ಇಷ್ಟ ತುಂಬಾ. ಮತ್ತೆ ಗಲ್ಗಂಟೆ ಅಲ್ಲಾಡ್ಸೋದು ಅದು ಕೂಡ ಇಷ್ಟ ಆಗುತ್ತೆ ತುಂಬಾ. ಮಕ್ಳಿಗೆ ನಾವ್ ಆದಷ್ಟು ಈ ದೀಪ ಹಚ್ಚೋದು, ಪೂಜೆ ಮಾಡೋದು ಎಲ್ಲಾನು ಕಲಿಸ್ತಾ ಹೋಗ್ಬೇಕು. ಏನಕ್ಕಂದ್ರೆ ಅವ್ರಿಗೂ ಅದೇ ರೂಢಿ ಆಗತ್ತೆ. ಯಾವ್ದು ಅವರು ನೋಡ್ತಾ ನೋಡ್ತಾ ಬೆಳಿತಾರೆ, ಯಾವ್ದು ಕೇಳ್ತಾ ಕೇಳ್ತಾ ಬೆಳಿತಾರೆ. ಅದನ್ನೇ ಅವರು ಕೂಡ ರೂಢಿ ಮಾಡ್ಕೋತಾರೆ. ಹಾಗಾಗಿ ಬೆಳಗ್ಗೆ ಎದ್ದಾಗ್ಲೂ ಕೂಡ ಅಷ್ಟೇ, ನಾನು ಪೂರ್ತಿ ನಾನು ಅಡಿಗೆ ಮಾಡಿ ಫ್ರೆಶ್ ಅಪ್ ಆಗೋವರೆಗೂ ನಾನು ದೇವ್ರ ಹಾಡುಗಳೆಲ್ಲ ಶ್ಲೋಕಗಳು ಹಾಕಿರ್ತೀನಿ. ಅವ್ರಿಗೂ ಕೂಡ ಅದನ್ನೇ ಕೇಳ್ತಾ 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 ಅವ್ರು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಒಂದ್ ಒಳ್ಳೆ ಪಾಸಿಟಿವ್ ವೈಬ್ಸ್ ಅವರಲ್ಲೂ ಇರುತ್ತೆ, ಒಂದ್ ಒಳ್ಳೆ ಡಿವೈನ್ ಫೀಲಿಂಗ್ ಕೂಡ ಇರುತ್ತೆ. ಮತ್ತೆ ರಾತ್ರಿ ಊಟಕ್ಕೆ ಉಪ್ಮಾ ಮತ್ತೆ ಕೇಸರಿ ಬಾತ್ ಮಾಡೋಣ ಅಂತ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಬನ್ಸಿ ರವೆ ಮತ್ತೆ ಸೂಜಿ ರವೆಲೆ ನಾನು ಕೇಸರಿ ಬಾತ್ ಮಾಡ್ತೀನಿ, ಇನ್ನ ಬನ್ಸಿ ರವೆಲಿ ಉಪ್ಮಾ ಮಾಡ್ತೀನಿ. ಹಾಗಾಗಿ ಎಲ್ಲಾನು ಒಂದ್ ಬಾಕ್ಸಿಗೆ ಹಾಕಿಟ್ಟು ಇನ್ನ ಬೇಕಾಗಿರೋಷ್ಟು ನಾನು ಉಪ್ಮಾ ಮತ್ತೆ ಕೇಸರಿ ಬಾತ್ನ ಮಾಡ್ತಾ ಇದ್ದೀನಿ. ಈ ರೆಸಿಪಿನೂ ಕೂಡ ನಾನು ಸುಮಾರು ಸಲ ತೋರಿಸಿದೀನಿ, ಉಪ್ಮಾ ಮತ್ತೆ ಕೇಸರಿ ಬಾತು. ಇವೆರಡು ಮಾಡಿದಾಗ ಅಟ್ ಎ ಟೈಮ್ ಆ ಕಡೆ ಒಂದ್ ಪ್ಯಾನ್ ಈ ಕಡೆ ಒಂದ್ ಪ್ಯಾನ್ ಇಟ್ಕೊಂಡ್ಬಿಟ್ಟು ಅಟ್ ಎ ಟೈಮ್ ಎರಡು ಒಟ್ಟಿಗೆ ಮಾಡಿ ಮುಗಿಸ್ತೀನಿ.
ಇನ್ನ ಶುಗರ್ ಏನಿದೆ ಕಮ್ಮಿ ತಿಂತೀನಿ ಅಂತ ಹೇಳ್ತೀನಿ. ಹಾಗಾಗಿ ಕೇಸರಿಬಾತ್ಗೂ ಅಷ್ಟೊಂದ್ ಹಾಕಲ್ಲ. ಒಂದ್ ಮೀಡಿಯಂ ರೇಂಜ್‌ಗೆ ಹಾಕ್ತೀನಿ. ಬಟ್ ಅದಕ್ಕೆ ಸಕ್ಕರೆ ಹಾಕಿದ್ರೇನೆ ಚೆನ್ನಾಗಿರೋದು. ಹಂಗಾಗಿ ಒಂದ್ ಸ್ವಲ್ಪ ಕಡಿಮೆ ಹಾಕೊಂಡು ನಾನು ಕೇಸರಿಬಾತ್‌ನ ಮಾಡ್ತೀನಿ. ಈ ಕಡೆ ಉಪ್ಮಾ ರವೆ ಇದೆಲ್ಲಾನು ಚೆನ್ನಾಗಿ ನೀರೆಲ್ಲ ಕುದಿದಿದೆ. ಸೊ ಅದಕ್ಕೆ ರವೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸೊ ಮುಗೀತು. ಇನ್ನೇನು ಆಗ್ತಾ ಬಂತು ಉಪ್ಮಾ ಕೇಸರಿಬಾತ್. ಸೊ ಫ್ರೆಂಡ್ಸ್, ಉಪ್ಮಾ ಮತ್ತೆ ಕೇಸರಿಬಾತ್ ರೆಡಿ ಆಗಿದೆ. ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿದೀನಿ. ಸೊ ನಮ್ಮ ಮನೆ ಹತ್ರ ಒಂದು ಟೆಂಪಲ್ಲು ಹೊಸದಾಗಿ ಅಂದರೆ ಹಳೇದೆಲ್ಲ ಹೊಡೆದಾಕ್ಬಿಟ್ಟು ಸೊ ಒಂದು ಹೊಸದಾಗಿ ಮಾಡಿದ್ದಾರೆ ಚೌಡೇಶ್ವರಿ. ಸೊ ಅಲ್ಲಿಗೆ ಹೋಗಿದ್ದಾರೆ ಎಲ್ಲರೂ. ನಾನು ಅಡುಗೆ ಮಾಡ್ತಿದ್ನಲ್ಲ, ಇವತ್ತು ನಾಳೆ ಪೂಜೆ ಇರುತ್ತೆ. ಸೊ ನೋಡೋಣ, ನಾನು ಆದರೆ ನಾಳೆ ಹೋಗೋಣ ಅಂತ. ಸೊ ಉಪ್ಮಾ ಬಿಸಿ ಬಿಸಿ ತಿಂದರೆ ಚೌಚೌ ಬಾತ್, ಎರಡು ಸೇರಿಸಿದ್ರೆ ಚೌಚೌ ಬಾತ್. ಸೊ ಕೇಸರಿ ಬಾತ್ ಒಂದು ಸ್ವಲ್ಪ ಈ ಥರ ನೋಡಿ, ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ. ಫುಲ್ ಲಿಕ್ವಿಡ್, ಫುಲ್ಲಲ್ಲ, ಸ್ವಲ್ಪ ಸಾಫ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಉಪ್ಮಾ ಒಂದು ಸ್ವಲ್ಪ ಮಣ್ಣು ಥರ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಮುಚ್ಚಿಟ್ಬಿಡ್ತೀನಿ, ಬಿಸಿಲು ಹಾಗೆ ಇರುತ್ತೆ. ಸೊ ಬಂದು ತಿಂತಾರೆ. ಬಂದಮೇಲೆ ತಿಂತಾರೆ. ಸೊ ನೋಡಿ, ಉಪ್ಮಾ ಕೇಸರಿ ಬಾತ್ ಸೊ ಸಖತ್ತಾಗಿದೆ ನೋಡೋದಕ್ಕೆ. ಇದು ತಿಂದ್ಬಿಟ್ಟು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹಾಗೆ ಕೆಲವೊಬ್ರು ಕೇಳಿದ್ರಿ, ಲಶಿಕಾ ಹುಟ್ಟಾಗ ಶೇರ್ ಮಾಡ್ಕೊಳ್ಳಿ ಫೋಟೋಸ್ ಅಂತ. ಹಾಗೆ ನನಗೂ ಕೂಡ ಶೇರ್ ಮಾಡ್ಕೋಬೇಕು ಅಂತಾನೆ ಅನಿಸ್ತು. ಇದು ಲಶಿಕಾ ನೋಡಿ, ನ್ಯೂ ಬಾರ್ನ್ ಬೇಬಿ ಹಾಸ್ಪಿಟ್ಲಲ್ಲಿ ಹುಟ್ಟಿದಾಗ ಚೀಕ್ಸ್ ಅಂತೂ ಹೆಂಗಿದೆ ನೋಡಿ, ಟೊಮ್ಯಾಟೊ ಹಣ್ಣು ಥರನೇ ಇರುತ್ತೆ ಮಕ್ಕಳು ಹುಟ್ಟಿದಾಗ. ನ್ಯೂ ಬಾರ್ನ್ ಬೇಬೀಸ್ಗೆ ಹಂಗೆ ಕಚ್ಬಿಡ್ಬೇಕು ಅಂತ ಅಂದ್ಬಿಡುತ್ತೆ, ಕೆನ್ನೆಗಳು ಹಂಗಿರುತ್ತೆ. ಇನ್ನು ಕೆಲವೊಂದು ಮೆಮೊರೀಸ್ಗೆ ಇರಲಿ ಅಂತ ನಾನು ಕೂಡ ಹಾಗೆ ಹಾಸ್ಪಿಟ್ಲಲ್ಲೇ ತೆಕ್ಕೊಂಡಿದ್ದೆ. ಇದು ಆಲ್ಮೋಸ್ಟ್ ನನ್ನ ಡೆಲಿವರಿ ಬ್ಲಾಗ್ ಕೂಡ ಹಾಕಿದ್ದೀನಿ, ನೀವು ನೋಡಿರ್ತೀರಾ ಅಂತ ಅನಿಸುತ್ತೆ. ಹಳೆ ಸಬ್ಸ್ಕ್ರೈಬರ್ಸ್, ಹೊಸ ಸಬ್ಸ್ಕ್ರೈಬರ್ಸ್ ನೀವು ಇದರಲ್ಲಿ ನೋಡ್ಬೋದು. ಇನ್ನು ಲಶಿಕಾ ಕೈ ಕಾಲು, ಪುಟ್ಟು ಕೈ ಕಾಲು, ಫಿಂಗರ್ಸು ಎಲ್ಲ ಕ್ಯೂಟಾಗಿ ಅಂತ ಅನಿಸ್ತಾ ಇರುತ್ತೆ. ಇಷ್ಟೇಷ್ಟು ಕೈಗಳು, ಇಷ್ಟೇಷ್ಟು ಬೆಳೆಗಳು, ಇಷ್ಟೇಷ್ಟು ಕಾಲುಗಳು, ಸಕ್ಕದಾಗಿರುತ್ತೆ. ಇಷ್ಟೇಷ್ಟು ಎತ್ಕೊಳ್ಳೋದಕ್ಕೆ. ಇನ್ನು ಪ್ರಕುಲ್ ಕೂಡ ಅಷ್ಟೇ, ತುಂಬ ಚಿಕ್ಕವನಿದ್ದ ಆವಾಗ. ಇಷ್ಟೇಷ್ಟಿದ್ದಾಳೆ ಅವಳ ತಂಗಿ ಅವನಿಗೆ. ಅದು ಸಖತ್ ಕ್ಯೂಟ್ ಮೂಮೆಂಟ್. ಈ ಫೋಟೋ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಪ್ರಕುಲ್ ಮತ್ತು ಲಶಿಕಾ ಇಬ್ಬರು ಇರೋದು. ಅವನು ಚಿಕ್ಕವನು, ಲಶಿಕಾ ಇನ್ನೂ ಚಿಕ್ಕವಳು. ಈಗ ಎಷ್ಟು ದೊಡ್ಡವರಾಗಿ ಎಷ್ಟು ಗಲಾಟೆ ಮಾಡ್ತಾರೆ ಅಂದರೆ ನೋಡಿ, ಪಾಪ ಅವಳಿಗೂ ಸೆಲೈನಿ ಡ್ರಿಪ್ಸ್ ಹಾಕಿದ್ರು, ನನಗೂ ಮಾಮೂಲಿ ಡ್ರಿಪ್ಸ್ ಇರುತ್ತಲ್ಲ, ಅವೆರಡು ಮೆಮೊರಿಗೆ ಅಂತ ತೆಕ್ಕೊಂಡಿದ್ದೆ. ಇನ್ನು ನೋಡಿ, ನನ್ನ ಬೆರಳಿಗೆ ಕಾಲು ಎಷ್ಟು ಪುಟ್ಟು ಕಾಲು ಅನಿಸುತ್ತೆ ಅಲ್ವಾ. ಅವೆಲ್ಲ ನೋಡಿದಾಗ ಒಂಥರ, ನಿಮಗೂ ಇವೆಲ್ಲ ನೋಡಿದಾಗ ನಿಮ್ಮ ಮಕ್ಕಳು ಬಾಲ್ಯ ಅಂದರೆ ಅವರು ನ್ಯೂ ಬಾರ್ನ್ ಬೇಬಿ, ನಿಮಗೆ ಡೆಲಿವರಿ ಟೈಮ್ ಇವೆಲ್ಲ ನೆನಪಾಗುತ್ತೆ ಅಂತ ಅನಿಸುತ್ತೆ. ಇನ್ನು ಫುಲ್ ಶೆಕೆ ಇತ್ತು ಅಲ್ವಾ ಅವಾಗ ಒಂದು ಸ್ವಲ್ಪ, ಹಂಗಾಗಿ ಸ್ವಲ್ಪ ಡಾಕ್ಟರ್ಸ್ ಎಲ್ಲ ಹಾಗೆ ಫುಲ್ಲು ಏನೋ ಚೆನ್ನಾಗಿ ಎಲ್ಲನೂ ಹಾಕಿಬಿಟ್ಟು ಸ್ವೆಟರ್ ಎಲ್ಲ ಹಾಕಿ ಇದು ಮಾಡಿಬಿಡಿ. ಯಾಕಂದರೆ ತುಂಬ ಬಿಸಿಲಿತ್ತು ಅವಾಗ, ಹಾಗಾಗಿ ಹಂಗೆ ಮಾಡಿದ್ದೆ. ನೈಟ್ ಟೈಮ್ ಆದರೆ ಫುಲ್ ಕವರ್ ಮಾಡ್ತಿದ್ದೆ. ಸೊ ಇದಿಷ್ಟು ನ್ಯೂ ಬಾರ್ನ್ದು. ಆ್ಯಂಡ್ ಇದಾದಮೇಲೆ ನಾನು ಫಸ್ಟು ಫೋಟೋಶೂಟ್ ಮಾಡಿಸಿದ್ದು ಪಾಪು ಹುಟ್ಟಿದ್ಮೇಲೆ 3 ಮಂತ್ಸಿಗೆ ಫೋಟೋಶೂಟ್ ಮಾಡಿಸಿದ್ದು ನಾನು ಮನೇಲೇ ಫೋಟೋಗ್ರಾಫರ್ನ ಕರೆಸ್ಬಿಟ್ಟು. ಸೊ ಮನೇಲೇ ಬೇರೆ ಬೇರೆ ಥರ ಎಲ್ಲ ನಾನೇ ಎಲ್ಲ ಪ್ಲ್ಯಾನ್ಸ್ ಮಾಡಿ, ಐಡಿಯಾಸ್ ಮಾಡಿ, ಅವರೊಂದು ಸ್ವಲ್ಪ ಐಡಿಯಾಸ್ ಮಾಡಿಬಿಟ್ಟು ಸೊ ನಾನೇ ಮನೇಲೇ ರೆಡಿ ಆಗಿಬಿಟ್ಟು ಸಿಂಪಲ್ಲಾಗಿ ಲಶಿಕನ ಜೊತೆ ನ್ಯೂ ಬಾರ್ನ್ ಫೋಟೋಶೂಟ್ ಮಾಡಿಸ್ಕೊಂಡೆ. ಇನ್ನು ಪ್ರಕುಲ್ ಅವಾಗ ಸ್ಕೂಲ್ಗೆ ಹೋಗಿದ್ದ. ಅವ್ನು ಬಂದಮೇಲೆ ಕೆಲವೊಂದು ಫೋಟೋಸ್ನ ಶೂಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಂದು ಲಶಿಕಾನೇ ಮೇಯ್ನ್ ಫೋಕಸ್ ಇದರಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಲಶಿಕಾ ನೋಡಿ ಎಷ್ಟು ಕ್ಯೂಟಾಗಿ, ಎಷ್ಟೇಷ್ಟಿದ್ದಾಳೆ, ಎಷ್ಟು ಸಣ್ಣಗೆ, ಎಷ್ಟು ಚಿಕ್ಕವಳ ಥರ ಕಾಣಿಸ್ತಾಳಲ್ಲ. ಆಗಲೂ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಹಂಗೆ ತುಂಬ ಕ್ಯೂಟ್ ಕೂಡ ಅಂತ ಅನಿಸುತ್ತೆ. ಇನ್ನು ಲಶಿಕಾಗೂ ಕೂಡ ಅದು ಇದು ಫುಲ್ಲು ನಿದ್ದೆ ಅಲ್ವಾ ಮಕ್ಕಳು. ಒಂದು 6 ತಿಂಗಳವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೂಸು ಮಾಡೋಕ್ಕೆ ಇಲ್ಲ, ಪಾಟಿ ಮಾಡೋಕ್ಕೆ ಇಲ್ಲ, ಹಸುವಾದರೆ ಏನಾದರೂ ಹೊಟ್ಟೆ ನೋವಾದ್ರೇ ಎದ್ದೋಳೋದು.
ಸೊ ಅವಳಿಗಂತೂ ಎಪ್ಸಿ ಅವಳು ಹೇಳೋವರೆಗೂ ಕಾಯ್ತಾನೆ ಇದ್ವಿ. ಕೊನೆಗೂ ಎದ್ದು ಬಿಟ್ಟು ನಗ್ತಾ ಇದ್ಲು ಫೋಟೋಸ್ಗೆಲ್ಲ. ಆವಾಗ ಒಂದು ಸ್ವಲ್ಪ ಮಲಗಿರೋವಾಗ ಫೋಟೋಸು, ಎದ್ದು ಇರೋವಾಗ ಒಂದು ಸ್ವಲ್ಪ ಫೋಟೋಸು ಹೀಗೆಲ್ಲ ತೆಕ್ಕೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಅಳ್ತಾನೂ ಇದ್ಲು, ಹೊಟ್ಟೆ ಹಸಿವಿಗೆ ಎದ್ದಿರ್ತಾಳಲ್ಲ ಆಗ್ಲೂ ಒಂದು ಸ್ವಲ್ಪ. ಈ ಥೀಮ್ ತುಂಬಾ ಫೇಮಸ್ ಆಗಿತ್ತು ಅವಾಗ, ಈ ಬಟ್ಟೆ ಆರೋಕೋ ಥರ. ನಾನು ಅದಕ್ಕೆ ಒಂದು ಪ್ಲಾನ್ ಮಾಡಿಬಿಟ್ಟು ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ಯಾವ ಥರ ಫೋಟೋಶೂಟ್ ಮಾಡಿಸ್ಬೋದು ನ್ಯೂ ಬಾರ್ನ್ಗೆ ಅಂತ ನೋಡ್ಬಿಟ್ಟು ಮಾಡಿಸ್ದೆ. ಇನ್ನು ನಮ್ಮ ಮನೇಲಿ ಲಾನ್ ಕೂಡ ಇತ್ತಲ್ಲ, ಅಲ್ಲೂ ಕೂಡ ಗ್ರೀನರಿ ಸಕ್ಕದಾಗಿ ಬರ್ತಿತ್ತು ಫೋಟೋಸು. ಇನ್ನು ಪ್ರಕುಲ್ ಕೂಡ ಸ್ಕೂಲಿಂದ ಬಂದ್ಮೇಲೆ ಅವನಿಗೆ ಹಾಫ್ ಡೇ, ಅವಾಗ ಮಾಂಟೆಸರಿಲಿ ಇದ್ನಲ್ಲ ಹಾಫ್ ಡೇ, ಬೇಗ ಬರ್ತಾರೆ. ಸೊ ಬಂದ ತಕ್ಷಣ ಅವನಿಗೂ ಡ್ರೆಸ್ ಚೇಂಜ್ ಎಲ್ಲ ಮಾಡಿಸಿ ಫೋಟೋಸ್ ತೆಗೆಸಿದೆ. ಸೊ ಆಗ್ಲೂ ಈಗಲೂ ಮಕ್ಕಳು ಎಷ್ಟು ಚೇಂಜ್ ಆಗಿಬಿಡ್ತಾರಲ್ವಾ ಬೇಗ. ಆ್ಯಂಡ್ ಲಾನಲ್ಲಿ ಕೂಡ ಒಂದು ಸ್ವಲ್ಪ ಫೋಟೋಸ್ ತೆಗೆಸಿದ್ದೆ ಅಂತ ಹೇಳಿದ್ನಲ್ಲ, ಆ ಥರ ಗ್ರೀನರಿ ಫುಲ್ಲು ಕೆಳಗಡೆ ಸಾಫ್ಟ್ ಬಟ್ಟೆ ಹಾಕ್ಬಿಟ್ಟು ತೆಗೆಸಿದ್ದೆ. ಆ್ಯಂಡ್ ಇದು ಫಿಶ್ ಡ್ರೆಸ್ ಗೊತ್ತಲ್ಲ, ಮರ್ಮೈಡ್ ಡ್ರೆಸ್ ಇದು ಸಕ್ಕದಾಗಿ ಕಾಣಿಸಿದ್ದು. ಸ್ವಲ್ಪ ದೊಡ್ಡ ಸೈಜ್ ಆಯಿತು, ಬಟ್ ಓಕೆ, ಫೋಟೋಸ್ಗೆ ಚೆನ್ನಾಗಿರುತ್ತೆ, ಒಂದು ಮೆಮೊರಿಗಿರಲಿ ಅಂತ ನಾನು ಎಲ್ಲ ರೆಡಿ ಮಾಡಿಸಿದ್ದೆ ಲಶಿಕನ. ಬಟ್ ತುಂಬ ಕೋಆಪ್ರೇಟ್ ಮಾಡಿದ್ಲು ಅವಳು ಆವಾಗಲೇ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಪಿಕ್ಸ್ ಎಲ್ಲ ನಾನು ಸ್ವಲ್ಪ ಹಳೆ ಬ್ಲಾಗಲ್ಲೂ ಕೂಡ ಒಂದು ಸ್ವಲ್ಪ ಹಾಕಿದ್ದೆ. ಸೊ ನ್ಯೂ ಸಬ್ಸ್ಕ್ರೈಬರ್ಸ್ ಮತ್ತು ಓಲ್ಡ್ ಸಬ್ಸ್ಕ್ರೈಬರ್ಸ್ ಒಂಥರ ರಿಕಾಲ್ ಆದಂಗೆ ಆಗುತ್ತೆ. ಸೊ ನನಗೂ ಮತ್ತೆ ಇವೆಲ್ಲ ಹಾಕಬೇಕು ಅಂತ ಅನಿಸ್ತು. ಆ್ಯಂಡ್ ಇದೊಂಥರ ಕಾಫಿ ಮಗ್ಗಲ್ಲಿ ಈ ಥರ ಇರೋ ಥರ. ಆ್ಯಂಡ್ ಇದು ಪ್ರಾಜೆಕ್ಟರ್ ರೂಮಲ್ಲಿ ವಿತ್ ಲೈಟ್ಸ್, ಸ್ಟ್ರಿಪ್ ಲೈಟ್ಸ್ ಎಲ್ಲ ಹಾಕಿ LED ಲೈಟ್ಸ್ ಎಲ್ಲ ಹಾಕಿಬಿಟ್ಟು ತೆಗೆಸಿದ್ದು. ಸೊ ನಾನು ಕೂಡ ಡ್ರೆಸ್ ಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು, ಲಶಿಕಾಗೂ ಪಾಪ ಚೇಂಜ್ ಮಾಡ್ತಾ ಡ್ರೆಸ್ ಆಗಲೇ ಅವಳು ನೋಡಿ ಮಲ್ಕೊಂಡೇ ಬಿಟ್ಲು. ಅವಳು ಮಲ್ಕೊಂಡೇ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಕೆಲವೊಂದು ಅಳೋದು ಕೂಡ ಹಾಗೆ ತೆಗೆದಿದ್ದಾರೆ, ಸ್ವಲ್ಪ ಮೆಮೊರಿಗಿರುತ್ತೆ ಅಂತ. ಇನ್ನು ಇದು ಕಾರ್ ಮತ್ತು ಅವಳದು ಡ್ರೆಸ್ ಏನಿದೆ ಫುಲ್ ಸಕ್ಕದಾಗಿ ಸೂಟ್ ಆಗ್ತಾಯಿತ್ತು, ಬ್ಲ್ಯಾಕ್ ಕ್ರೀಮ್ ಕಲರ್ ಎರಡು. ಸೊ ಇದಿಷ್ಟು ಮನೇಲಿ ತೆಗೆಸಿದ್ದಾಯಿತು. ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡೋಳಾದಮೇಲೆ ಮತ್ತೆ ನಾವು ವಿವೋ ರೆಸಾರ್ಟಲ್ಲಿ ಫೋಟೋಶೂಟ್ ಮಾಡಿಸಿದ್ವಿ. ಬರೀ ಇಬ್ಬರು ಫೋಟೋಗ್ರಾಫರ್ಸ್ ಬಂದಿದ್ರು. ಸೊ ಇದನ್ನು ಕೂಡ ನೀವು ನೋಡಿರ್ತೀರ ಹಳೆ ಸಬ್ಸ್ಕ್ರೈಬರ್ಸ್ ಆದರೆ. ಸೊ ಈ ಥರ ಲಶಿಕಾನ ಇದು ನೋಡಿ ಸಕ್ಕದಾಗಿದೆ. ಈ ಫ್ರಾಕ್ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಒಂದು ಐ ಥಿಂಕ್ ಒಂದು 7-8 ಮಂತ್ಸ್ ಅಂತ ಅನಿಸುತ್ತೆ, 6 to 8 ಮಂತ್ಸ್ ಒಳಗೆ. ಸೊ ಒಂದು ಫೋಟೋಶೂಟ್ ಮಾಡಿಸಿದ್ದು ನೋಡಿ, ಸಕ್ಕದಾಗಿ ಕಾಣಿಸ್ತಿದ್ದಾಳೆ ಫ್ರಾಕಿಗೂ. ಸಕ್ಕದಾಗಿದೆ ಒಂಥರ ಅಲ್ವಾ, ಈ ಏಜಲ್ಲಿ ಒಂಥರ ಮಕ್ಕಳು ಚಂದ ಕಾಣಿಸ್ತಾರೆ. ಇನ್ನು ಈ ಫೋಟೋ ನನಗೆ ತುಂಬಾ ಇಷ್ಟ ಆಗಿದೆ. ಇದು ಮನೇಲಿ ಫ್ರೇಮ್ ಕೂಡ ಮಾಡಿಸಿದ್ದೀನಿ ನಾನು, ತುಂಬ ಚೆನ್ನಾಗಿದೆ. ಅದು ಕೂತ್ಕೊಂಡಿರೋ ಸ್ಟೈಲ್ ಅಣ್ಣ ತಂಗಿ ಇಬ್ಬರದು. ಆ್ಯಂಡ್ ಇದು ಸ್ಟಾಪ್ ಅನ್ನೋ ಥರ ಏನೋ ಹೇಳ್ತಿದ್ದಾಳೆ ಅವಳು. ಆ್ಯಂಡ್ ಇದು ಕೂಡ ಅಷ್ಟು ನನಗೆ ಸಖತ್ ಇಷ್ಟ ಆಗುತ್ತೆ, ಅಣ್ಣ ತಂಗಿದಿಬ್ಬರದು ಕ್ಯೂಟ್ ಫೋಟೋಸು. ಆ್ಯಂಡ್ ನಾನು ಲೆಹೆಂಗಾ ಹಾಕ್ಕೊಂಡಿದ್ದೆ. ಸೊ ನಾನು ಒಂದೇ ಡ್ರೆಸ್ಸಲ್ಲೇ, ಬಟ್ ಲಶಿಕಾಗೆ ಮಾತ್ರ ನಾನು ಒಂದು 3-4 ಡ್ರೆಸ್ ಚೇಂಜ್ ಮಾಡಿಸಿದ್ದೆ ನಾನು. ಇನ್ನು ಪ್ರಕುಲ್ಗೂ ಅಷ್ಟೇ ಒಂದು 2-3 ಡ್ರೆಸ್ ಚೇಂಜ್ ಮಾಡಿಸಿದೆ. ನಾನು ಮಾತ್ರ ಅದೇ ಲೆಹೆಂಗಾದಲ್ಲೇ ಇದ್ದೆ. ಹೇಗೆ ಬಂದಿದೆ ಫೋಟೋಸು ಅಂತ ಹೇಳಿ. ಸೊ ನ್ಯೂ ಬಾರ್ನ್ ಬೇಬಿ ಮತ್ತು ಫಸ್ಟ್ ಫೋಟೋಶೂಟ್ ಮಾಡಿಸಿದ್ದು, ಆಮೇಲೆ ಇನ್ನೊಂದ್ಸಲಿ ಸ್ಪೆಷಲ್ ಆಗಿ ಫೋಟೋಶೂಟ್ ಮಾಡಿಸಿದ್ದು ಅಂದರೆ ಇಷ್ಟೇ. ಇನ್ನು ಎಲ್ಲನೂ ಮಾಮೂಲಿ ಮನೆಯಲ್ಲಿ ಫೋಟೋಸ್ ಎಲ್ಲ ತೆಗಿತಾ ಇರ್ತೀವಲ್ಲ, ಇನ್ನು ಅದೇ ಇರುತ್ತೆ. ಸೊ ನನಗಂತೂ ಈ ಎಲ್ಲೋ ಫ್ಲಾಸ್ ಜೊತೆಗೆ ಇದನ್ನೆಲ್ಲನೂ ನಾನು ತೊಗೊಂಡೋಗಿದ್ದೆ, ಪ್ರಾಪ್ಸ್ ಎಲ್ಲನೂ ತೊಗೊಂಡೋಗಿ. ಸೊ ನಮ್ಮನೆ ಹತ್ರನೇ ವಿವೋ ರೆಸಾರ್ಟ್, ಅಂದರೆ ಒಂದು 10 ಕಿಲೋಮೀಟ್ರ್ ಆಗಿದೆ. ನನ್ನ ತಂಗಿ ಮ್ಯಾರೇಜ್ ಕೂಡ ಇಲ್ಲೇ ವಿವೋ ರೆಸಾರ್ಟಲ್ಲೇ ಆಗಿದ್ದು. ಸೊ ಅಲ್ಲಿ ಹೋಗಿ ತೆಗೆಸಿ ಪ್ರಾಪ್ಸ್ ಎಲ್ಲ ತೊಗೊಂಡೋಗಿದ್ವಿ. ಸೊ ಸಕ್ಕದಾಗಿತ್ತು ಆ ಪ್ರಾಪ್ಸಿಗೂ. ಇದಂತೂ ಸ್ಮೈಲ್ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂಥರ ಇದ್ದಾಳೆ ಲಶಿಕಾ, ಆಗಲೂ ಕಂಪೇರ್ ಮಾಡಿಕೊಂಡ್ರೆ ಫುಲ್ಲು ಚೇಂಜ್ ಅಂತ ಅನಿಸ್ಬಿಡ್ತಾರೆ ಅಲ್ವಾ ಮಕ್ಕಳು. ಸೊ ನಾನು ಹೇಗೆ ಕಾಣಿಸ್ತಿದ್ದೀನಿ, ಲಶಿಕಾ ಪ್ರಕುಲ್ ಎಲ್ಲ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಮಾತ್ರ. ನೋಡ್ತಿದ್ದೀರಲ್ಲ ಸಕ್ಕದಾಗಿದೆ. ಆ ನೇಚರ್ ಮಧ್ಯೆ ಗ್ರೀನರಿ, ಮರ ಗಿಡಗಳ ಮಧ್ಯೆ ತುಂಬ ಚೆನ್ನಾಗಿತ್ತು. ರೆಸಾರ್ಟ್ ಅಲ್ಲ, ಎಲ್ಲಿ ನೋಡಿದ್ರು ಮರ ಗಿಡಗಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇದು ಯಾವಾಗಲೂ ಮೆಮೊರಿಯಾಗಿ ಹೀಗೇ ಉಳಿಯುತ್ತೆ. ಸೊ ನನಗೆ ಇವೆರಡು ಫೋಟೋಸು ಸಖತ್ ಇಷ್ಟ ಆಗುತ್ತೆ, ನಂದು ಲಶಿಕಾದು. ಆ್ಯಂಡ್ ಇದು ಇನ್ನೊಂದು ಡ್ರೆಸ್ ಹಾಕಿದ್ದೆ ಲಶಿಕಾಗಿ. ಇದೆಲ್ಲ ಫೋಟೋಶೂಟ್ಗೆ ಅಂತಲೇ ತೊಗೊಂಡಿದ್ದೆ ನಾನು ಡ್ರೆಸ್ಸಸ್ಸು.
ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾವ ಫೋಟೋಸ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಂತೂ ಸೂಪರ್ ಕ್ಯೂಟ್ ಆಗಿದೆ ಅಂತ ಹೇಳ್ಬೋದು. ಅವಳು ತುಂಬ ಅಳ್ತಾ ಇದ್ಲು, ಹಾಗಾಗಿ ಕೈಗೊಂದು ಸ್ವಲ್ಪ ಹೊತ್ತು ಅಂದರೆ ಮೊಬೈಲೆಲ್ಲ ನೋಡಲ್ಲ, ಸುಮ್ಮನೆ ಏನೋ ಒಂದು ಆಟ ಆಡೋದು ವಸ್ತು ಅಂತ ಹಿಡ್ಕೊಳ್ಳೋದಕ್ಕೆ ಕೊಟ್ಟಿದೆ ಅಷ್ಟೇ. ಸೊ ಹೇಗೆ ಬಂದಿದೆ ಫೋಟೋಸ್ ಅಂತ ತಿಳಿಸಿ. ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಯಾವುದು ಇಷ್ಟ ಆಗಿದೆ ಫೋಟೋ ಅಂತ.